ಅದೇ ನನ್ಗೋಸ್ಕರ. ಯಾವ ಖುಷಿಗೋ? ಓಹೋ, ಬಟ್ಟೆ ತಗೊಳಕ್ಕೂ ಖುಷಿ ಬೇಕೇನೆ. ನನಗ್ ತಗೋಬೇಕು ಅನಿಸ್ತಿದ್ರೆ ತಗೋತೀನಿ. ಹೋಗ್ಲಿ, ಒಂದೆರಡು ಜೊತೆ ತಗೊಳ್ಳಿ. ಆ, ಒಂದೆರಡು ಜೊತೆ 5-6 ಜೊತೆ ತಗೋತೀನಿ. ಯಾಕಂದ್ರೆ ದುಡ್ಡು ಖರ್ಚಾಗೋದು ನಂದು. ಡಾಮಿನೇಟ್ ಮಾಡ್ತೀರೇನ್ರಿ? ನೋಡಿದ್ರ ಫ್ರೆಂಡ್ಸ್, ಡಾಮಿನೇಟ್ ಮಾಡ್ತೀನಂತೆ. ಆಯ್ತಾಯ್ತು ಬಿಡ್ರಿ, ನೀವು ನಿಮಗೆ ಶಾಪಿಂಗ್ ಮಾಡಿ, ನಾನು ನನಗೆ ಶಾಪಿಂಗ್ ಮಾಡ್ತೀನಿ. ಸರಿ ಹೋಗೆ, ಹಂಗೆ ದುಡ್ಡು ನೀನೇ ಕೊಟ್ಕೋ. ನೋಡಿ ಮೇಡಮ್, ಇದು 2 in 1 ಪೀಸ್. 2 ದಿನ ಒಂದ್ ಸೈಡ್ ಹಾಕಿದ್ರೆ 2 ದಿನ ಇನ್ನೊಂದ್ ಸೈಡ್ ಹಾಕೋಬಹುದು. ಮಸ್ತ್ ಪೀಸ್ ಮೇಡಮ್ ಇದು. ಬೇಡ ಬೇಡ, ಬೇರೆ ನೋಡ್ತೀವಿ. ಇದು ನೋಡಿ ಮೇಡಮ್, ಸೂಪರ್ ಮಾಡೆಲ್ ಎಮಿಲಿ ಹಾಕಿದ ಡ್ರೆಸ್ ಇಂದು ಸೇಮ್ ಡಿಸೈನ್ ಇದು. ಸೂಪರ್ ಮಾಡೆಲ್ ಎಮಿಲಿನಾ? ಆಹಾ, ಎಷ್ಟು ರೇಟ್ ಇರ್ಬೋದಿದು? ಏನ್ರಿ ಇದು, ದುಡ್ಡಿಲ್ದೆ ಇರೋರ್ ತರ ಎಷ್ಟು ರೇಟ್ ಅಂತ ಟ್ಯಾಗ್ ನೋಡ್ತಾ ಇದೀರಲ್ರಿ? ಮತ್ ನಾವೇನಷ್ಟು ದುಡ್ಡಿರೋರೇನೆ, ಬಡವ್ರೆ ಅಲ್ಲನೆ ನಾವುನು. ನೀವು ಬಡವ್ರು ಇರ್ಬೋದು ಕಣ್ರಿ, ನಾನಲ್ಲ. ಸ್ವಲ್ಪ ಶೋ ಆಫ್ ಮಾಡೋದ್ ಕಲೀರಿ. ಈ ಶೋಕಿಗೆ ಏನ್ ಕಡಿಮೆ ಇಲ್ಲ. ಮುಚ್ಚರಿ ಬಾಯಿ. ಸರ್, ಈ ಪೀಸ್ ನೋಡಿ, ಇದ್ರ ಬೆಸ್ಟ್ ಥಿಂಗ್ ಏನಂದ್ರೆ ಮೇಲ್ ಫೀಮೇಲ್ ಇಬ್ರು ಹಾಕೊಳ್ಬಹುದು ಇದನ್ನ. ಏನು, ನಾವಿಬ್ರು ಹಾಕೋಬಹುದಾ? ಯಾವುದೇ ಕಾರಣಕ್ಕೂ ನಾವಿಬ್ರು ಹಾಕೊಳ್ಳೋಂತ ಪೀಸ್ ಮಾತ್ರ ತೋರಿಸ್ಬೇಡಿ, ಯಾಕಂದ್ರೆ ಇವ್ರು ನನಗೆ ಹಾಕೊಳ್ಳಕ್ಕೆ ಕೊಡಲ್ಲ. ಓಯ್, ನೀನ್ ಬೊಂಬಾಯಿ ಮುಚ್ತೀಯಾ? ನೀನ್ ಹಾಕಿರೋ ಬಟ್ಟೆ ಹಾಕೊಳ್ಳೋ ಯಾವ ಶೋಕಿನೂ ಇಲ್ಲ ನನ್ಗೆ. ಚಿಚಿ, ಥುಥೋ, ಅದು ನೀನೇ ಇಟ್ಕೋ, ನೀನೇ ಹಾಕೋ. ನೋಡಿದ್ರಾ, ಇದಕ್ಕೆ ತೋರಿಸ್ಬೇಡಿ ಅಂದಿದ್ದು. ನನಗೆ ಟಾಪ್ ಲೇಡೀಸ್ ಪೀಸ್ ತೋರಿಸಿ. ಮೇಡಮ್, ಆ ಥರ ಒಂದು ಪೀಸ್ ಏನೋ ಇದೆ, ಆದರೆ ನಾನು ಅದನ್ನ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಯಾಕೆ? ಅದು ಎಲ್ಲದ್ರಿಗಿಂತ ಬ್ಯೂಟಿಫುಲ್ ಏನೋ ಹೌದು, ಆದರೆ ನನಗೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ ಮೇಡಮ್. ನನ್ಗಂತೂ ಅದೇ ಬೇಕು, ಅದನ್ನೇ ತೋರಿಸಿ, ಅದನ್ನೇ ತಗೊಳ್ಳೋದು ನಾನು ಇವತ್ತು. ಅಯ್ಯೋ ತೋರ್ಸೋ ಮಾರಯ್ಯ, ಇಲ್ಲಾಂದ್ರೆ ನಂದು ನಿಂದು ಇಬ್ರದ್ದು ತಲೆ ತಿಂದು ಹಾಕ್ಬಿಡ್ತಾಳೆ ಇವಳು. ಓಕೆ ಸರ್. ಶೀಲಾ, ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ನಿನಗೆ. ನಾನು ನನ್ನ ಕೈಯಾರೆ ಇದನ್ನ ತೊಡಿಸಿದ್ದೆ ನಿನಗೆ. ಬಟ್ ಏನ್ ಮಾಡೋದು, ಕಸ್ಟಮರ್ ಅಂದ್ರೆ ದೇವ್ರ ತರ. ಇವಾಗ ಅದೇ ಕೈಯಿಂದ ತೆಗಿತಾ ಇದ್ದೀನಿ. ಸರ್, ಆ ಕಡೆ ತಿರ್ಕೊಳ್ಳಿ ಸರ್ ನೀವು. ನೋಡಿ, ಇದೇ ಆ ಪೀಸು, ಬೆಸ್ಟ್ ಕ್ವಾಲಿಟಿ ಪೀಸು. ವಾವ್! ಇದ್ರ ಮೇಲೆ ಡಿಸ್ಕೌಂಟ್ ಏನಾದ್ರು ಇದೆಯೇನ್ರಿ? ನೋ ಸರ್, ಇದ್ರ ಮೇಲೆ ನೋ ಡಿಸ್ಕೌಂಟ್, ನೋ ಬಾರ್ಗೇನ್. ಫ್ರೆಶ್ ಪೀಸ್ ಸರ್ ಇದು. ಗೊತ್ತು ಬಿಡಪ್ಪ, ಎಷ್ಟು ಫ್ರೆಶ್ ಪೀಸ್ ಅಂತ. ನೀನ್ ಶೀಲಂಗ್ ಹಾಕಿ ನಿಲ್ಸಿದ್ಯಲ್ಲ ಅಲ್ಲಿ, ಅವಳು ಇದ್ರಲ್ಲಿ ಎಷ್ಟು ಹೂಸ್ ಬಿಟ್ಟಿದ್ದಾಳೋ ಏನೋ. ಸರ್, ಬಿಟ್ಟಿರೋದು ನನ್ನ ಶೀಲಾ ಅಲ್ಲ, ನಿಮ್ ಪಕ್ಕದಲ್ಲಿರೋ ನಿಮ್ ಹೆಂಡತಿ. ಅಯ್ಯಯ್ಯೋ, ಗೊತ್ತಾಗೋಯ್ತಲ್ಲಪ್ಪ. ನೀನೇನೆ? ಥೂ, ನಿನ್ನ ವಾಸನೆಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಮೇಡಮ್, ಏನ್ ಮೂಲಂಗಿ ಪರಾಟ ಮಾಡಿದ್ರ ಇವತ್ತು? ಕರೆಕ್ಟ್, ಅದಕ್ಕೆ ಫುಲ್ ಮೂಲಂಗಿ ವಾಸನೆ. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ರೆ ಸತ್ತೇ ಹೋಗ್ತೀನಿ. ಲೋ ಲೋ, ಇದ್ರ ಪ್ರೈಸ್ ಎಷ್ಟು ಅಂತನಾದ್ರೂ ಹೇಳೋ. ರೀ ನೋಡ್ರಿ, ಇದ್ರಲ್ಲಿ ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತ. ಹಾ, ಚೆನ್ನಾಗಿ ಕಾಣ್ತಾ ಇದೀಯಾ, ಆದ್ರೆ ಪದೇ ಪದೇ ನಾನು ಕೇಳ್ಬೇಡ ಕಣೆ. ಮತ್ ಯಾಕ್ರಿ ನನ್ ಜೊತೆ ಬಂದಿದ್ದು? ಬಾಯಿ ಮುಚ್ಕೊಂಡು ಹೇಳ್ರಿ. ನಿಮ್ ಬಟ್ಟೆ ಬಗ್ಗೆ ನನಗೆ ಗೊತ್ತಾಗಲ್ಲ ಕಣೆ. ನೀನ್ ಒಬ್ಳೇ ಅಲ್ಲ, ನಾನು ತಗೋಬೇಕಿಲ್ಲಿ, ನಂಗೂ ನೋಡಕ್ ಬಿಡು. ನೀನ್ ಹೇಳಪ್ಪ, ಈ ಬಟ್ಟೆ ನನಗೆ ಹೇಗ್ ಕಾಣ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಿದೆ ಮೇಡಮ್. ಪಿಂಕ್ ನನಗೆ ತುಂಬಾ ಸೂಟ್ ಆಗ್ತಿದೆ ಅಲ್ವಾ? ಹೌದು ಮೇಡಮ್, ತುಂಬಾನೇ ಸೂಟ್ ಆಗ್ತಿದೆ. ಏನೋ ಹೇಳ್ದೆ? ಚೆನ್ನಾಗಿ ಕಾಣ್ತಿದ್ದಾರೆ ಮೇಡಮ್. ಚೆನ್ನಾಗಿ ಕಾಣ್ತಿದ್ದಾಳೇನೋ? ಅಯ್ಯೋ, ನೀವ್ ಅನ್ಕೊಳ್ತಿರೋ ತರ ಅಲ್ಲ ರೀ ಅವ್ರು ಹೇಳಿದ್ದು, ತಪ್ಪು ತಿಳ್ಕೊಬೇಡಿ. ಅರೆ, ಇವ್ನು ಹೇಳಿದ್ರಲ್ಲಿ ಅರ್ಥನೇ ಇಲ್ಲ. ಲೋ, ಈ ದೆವ್ವದ ಮುಖದ ಹೆಂಗ್ಸು ಪಿಂಕ್ ಕಲರ್ ಬಟ್ಟೆಲಿ ಚಂದ ಕಾಣ್ತಾ ಇದ್ದಾಳೇನೋ ನಿನ್ ಕಣ್ಣಿಗೆ. ನಿನ್ ಕಣ್ಣನ್ ಹೋಗಿ ಟೆಸ್ಟ್ ಮಾಡಿಸ್ಕೋ. ಏನ್ರಿ, ನಾನ್ ದೆವ್ವದ ಮುಖದ ಹೆಂಗ್ಸ? ನಿಮ್ಮ ಮುಂದೆ ರಿತಿಕ್ ರೋಷನ್ ಅನ್ಕೊಂಡಿದ್ದೀರೇನ್ರಿ? ಅರೆ, ಏನೇ ಆಗಿರ್ಲಿ ಕಣೆ, ನಿನ್ಗಿಂತ ಚೆನ್ನಾಗೇ ಇದೀನಿ ನಾನು. ಸುಂದರಾಂಗ ಮುಖ ನೋಡ್ಕೊಳ್ರಿ, ಹೋಗ್ರಿ. ನಿಮ್ದು ಇಷ್ಟು ದಪ್ಪ ಆಗಿದೆ. ಇನ್ ಸ್ವಲ್ಪ ದಿನದಲ್ಲಿ ಡಬಲ್ ಎಕ್ಸೆಲ್ ಬಟ್ಟೆನೇ ಬೇಕಾಗತ್ತೆ ಸಾಹೇಬ್ರಿಗೆ. ಓಹೋ, XXL, XXL ಸೈಜು ನಾನು ಇನ್ನೂ ಆಗ್ಬೇಕು ಕಣೆ. ನೀನ್ ಈಗಾಗ್ಲೇ ಆಗೋಗಿದ್ಯಲ್ಲ. ಏನ್ ಇವಳನ್ನ ತೆಳ್ಳಗಿರೋ ಬೆಂಡೆಕಾಯಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಹಾ ಸರ್, ಬೆಂಡೆಕಾಯಿ ಅಂತೂ ಅಲ್ವೇ ಅಲ್ಲ. ಅದೇ ನಾನು ಹೇಳಿದ್ದು, ಬೆಂಡೆಕಾಯಿ ಅಂತೂ ಅಲ್ವೇ ಅಲ್ಲ. ಹಾಲು ಇವಳು, ಅದು ದೊಡ್ಡ ಹಾಲು. ನೋಡೋ, ಸರಿಯಾಗಿ ನೋಡು, ನಾನು ಯಾರಿಗೆ ಕಡಿಮೆ ಇದೀನಿ ಹೇಳೋ? ಮೇಡಮ್, ವಿದ್ಯಾ ಬಾಲನ್ ತರ ಇದೀರಿ. ಏನ್ ಇವಳು ವಿದ್ಯಾ ಬಾಲನ್ ತರ ಕಾಣ್ತಾಳೇನೋ ನಿನ್ ಕಣ್ಣಿಗೆ? ಹೇಳೋ, ಹಾಲು ತರ ಕಾಣ್ತಾಳೆ ಅಂತ. ಹಾ ಸರ್, ಹಾಲುನೇ. ಕಸ್ಟಮರ್ ಅಂದ್ರೆ ದೇವ್ರ ತರ, ಅವರನ್ನೇ ಹಾಲು ಅಂತೀಯೇನೋ? ಅಲ್ಲ ಮೇಡಮ್, ಬೆಂಡೆಕಾಯಿ. ಏನೋ ಬೆಂಡೆಕಾಯಿ ಅಂತೀಯಾ? ಎಲ್ಲಿ ನಿನ್ ಮ್ಯಾನೇಜರು? ಓಯ್ ಮ್ಯಾನೇಜರ್, ಇವನ್ ಕುರುಡ ಆಗ್ಬಿಟ್ಟಿದ್ದಾನೆ, ಕೆಲ್ಸದಿಂದ ತೆಗಿರಿ ಇವನನ್ನ. ಇಷ್ಟು ಡುಮ್ಮಿ ಹೆಂಗ್ಸು ಇವನಿಗೆ ಬೆಂಡೆಕಾಯಿ ಅಂತೆ. ಸರಿಯಾಗಿ ನೋಡೋ. ಬಿಟ್ಬಿಡಿ ಸರ್ ನನ್ನ.
ಹಾ ಇವಾಗ್ಲೇ ಕೊಡ್ತೀನಿ ಅವಳಿಗೆ. ಲೇ ಅಮ್ಮನ ಫೋನ್ ಕಣೆ, ತಗೋ ಮಾತಾಡು. ನೀವೇ ಮಾತಾಡ್ರಿ. ಅರೆ ನಾನು ಮಾತಾಡ್ದೆ, ನಿನ್ನ ಹತ್ರ ಮಾತಾಡ್ಬೇಕಂತ ಕಣೆ. ನಾನು ಬಿಸಿ ಇದ್ದೀನಿ ಅಂತ ಹೇಳಿ ನೀವೇ ಮಾತಾಡಿ. ಹಲೋ. ಹಾ ಅಮ್ಮ. ಹಾ ಶಾಪಿಂಗ್ ಮಾಡಕ್ ಬಂದಿದ್ವಿ. ಏನು ನಿಮಗೆ ಜಾಕೆಟ್ ಬೇಕಾ? ಹಾ ಹೇಳ್ತೀನಿ. ಲೇ ಅಮ್ಮ ಹೇಳ್ತಾ ಇದ್ದಾರೆ ಅವ್ರಿಗೂ ಒಂದು ಜಾಕೆಟ್ ಬೇಕಂತ ಕಣೆ, ತಗೋ. ಹೋದ ವರ್ಷ ತಾನೇ 2 ಶಾಲ್ ಕೊಟ್ಟಿದ್ದೀನಲ್ರಿ. ಈ ಸಲ ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಅದರಲ್ಲೇ ಮ್ಯಾನೇಜ್ ಮಾಡಕ್ ಹೇಳಿ. ಏನ್ ಹೇಳ್ತಿದೀಯೆ? ಅವ್ರಿಗೂ ಕೊಡ್ಸಿದ್ರೆ ಖುಷಿ ಆಗತ್ತಲ್ಲೇನೆ. ಅಷ್ಟು ಬಜೆಟ್ ಇಲ್ಲ ಕಣ್ರಿ, ಹೇಳ್ರಿ ಅವ್ರಿಗೆ. ಹಾ ಅಮ್ಮ, ಇವಳು ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ಸಲ ತಗೊಳಕ್ಕಾಗಲ್ಲಂತೆ. ನೀವು ನಿಮ್ಗೆ ಹೋದ ಸಲ ಶಾಲ್ ಏನೋ ಕೊಟ್ಟಿದ್ದಾಳಂತಲ್ಲ, ಅದನ್ನೇ ಯೂಸ್ ಮಾಡ್ಬೇಕಂತೆ. ನೆಕ್ಸ್ಟ್ ಟೈಮ್ ತಗೊಳ್ತೀನಿ ಅಂತ ಹೇಳಿದ್ಲು. ನಿಮ್ಗಂತೂ ಇಲ್ಲ ಅಂತ ಸರಿ ಹೇಳಕ್ಕೂ ಬರಲ್ಲ. ಕೊಡ್ರಿ, ಇಲ್ಲಿ ನಾನು ಹೇಳ್ತೀನಿ. ಹಲೋ ಅಮ್ಮ, ಅದೇನಂದ್ರೆ ಈ ಸಲ ಅಮ್ಮ ಅಮ್ಮ ನೀನಾ? ಅಯ್ಯೋ ನಾನು ಅನ್ಕೊಂಡೆ ಇವ್ರಮ್ಮ ಅಂತ. ಇಲ್ಲಮ್ಮ ಎಲ್ಲ ನಿನಗೆ. ಇವಾಗ ಏನೇನು ತಗೊಂಡಿದ್ದೀನೋ ಎಲ್ಲ ನಿನಗೆ. ಇಲ್ಲಮ್ಮ ಹೇಳು, ನಿನಗೆ ಯಾವ ಜಾಕೆಟ್ ಬೇಕು ಹೇಳು. ಅದು ಎಷ್ಟು ರೇಟ್ ಬೇಕಾದರೂ ಆಗಿರಲಿ, 1 ಅಲ್ಲ 10 ತಗೊಳ್ತೀನಿ. ಕಲರ್ ಮ್ಯಾಚಿಂಗ್ ಮಾಡಿ ಹಾಕೊಳ್ಳಂತೆ. ಇಡು ಫೋನ್ ಇಡು, ನಾನು ಇವಾಗಲೇ ಜಾಕೆಟ್ ತಗೊಳ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.